ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಕ್ಕೆ ವ್ಯಾಪಕ ಚರ್ಚೆಯ ಮನವಿಯನ್ನ ಮಾಡಿದ್ದಾರೆ. ಮೇ 10, 2026ರಂದು ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ಮೌಲ್ಯದ ಯೋಜನೆಗಳನ್ನ ಉದ್ಘಾಟಿಸುತ್ತಾ ಪ್ರಧಾನಿ ಅವರು ಕನಿಷ್ಠ 1 ವರ್ಷದವರೆಗೆ ಜನರು ಚಿನ್ನ ಖರೀದಿಸುವುದನ್ನ ತಡೆಯಬೇಕಂತ ಒತ್ತಾಯಿಸಿದರು. ವಿದೇಶದಿಂದ ಚಿನ್ನ ಆಮದು ಮಾಡಿಕೊಳ್ಳುವುದರಿಂದ ಬಹಳಷ್ಟು ವಿದೇಶಿ ಹಣ ಖರ್ಚಾಗುತ್ತದೆ. ಅದರಿಂದ ರಾಷ್ಟ್ರೀಯ ಹಿತಾಸಕ್ತಿಯಿಂದ ನಾವು 1 ವರ್ಷದವರೆಗೆ ಚಿನ್ನ ಖರೀದಿಸುವುದನ್ನು ತಡಿಬೇಕು ಅಂತ ಅವರು ಹೇಳಿದರು. ಅವರು ನಿರ್ದಿಷ್ಟವಾಗಿ ಮದುವೆ ನಡೆಯಲಿರುವ ಕುಟುಂಬಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಇದು ಕೇವಲ ಮನವಿ, ಕಾನೂನಲ್ಲ. ಆದ್ರಿಂದ ಎಷ್ಟು ಜನರು ಇದನ್ನ ಅನುಸರಿಸುತ್ತಾರಾ ಎಂಬುದು ತಿಳಿದಿಲ್ಲ. ಹಾಗಾಗಿ ಅದರೀಗ ಪ್ರಧಾನಿ ಅಂತಹ ಹೇಳಿಕೆಯನ್ನ ಏಕೆ ನೀಡಿದ್ರು, ಅದರ ಹಿಂದಿನ ಲೆಕ್ಕಾಚಾರವೇನು ಎಂಬುದು ಇದೀಗ ಎಲ್ಲರ ಕುತೂಹಲಗಳಿಗೆ ಕಾರಣವಾಗಿದೆ. ಹಾಗಿದ್ರೆ ಚಿನ್ನ ಖರೀದಿಸುವುದನ್ನ ತಡೆಯುವಂತೆ ಸಲಹೆ ನೀಡಿದ್ದು ಏಕೆ? ಹೌದು, ಪ್ರಧಾನಿ ನರೇಂದ್ರ ಮೋದಿ ನಿರ್ಧಾರವು ಹಠಾತ್ ನಿರ್ಧಾರವಲ್ಲ. ವಾಸ್ತವವಾಗಿ ಜಗತ್ತು ಪ್ರಸ್ತುತ ದೊಡ್ಡ ಬಿಕ್ಕಟ್ಟನ್ನ ಎದುರಿಸುತ್ತಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧವು ಹಾರ್ಮುಜ್ ಜಲಸಂಧಿಯನ್ನ ನಿರ್ಬಂಧಿಸಿದೆ, ತೈಲ ಪೂರೈಕೆಯಲ್ಲಿ ಸಮಸ್ಯೆಯನ್ನ ಸೃಷ್ಟಿಸಿದೆ. ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ 105 ತಲುಪಿದೆ. ಇತ್ತೀಚೆಗೆ ಅದು 120 ತಲುಪಿತ್ತು. ಇನ್ನು ಭಾರತವು ತನ್ನ ತೈಲ ಅಗತ್ಯಗಳಲ್ಲಿ ಸುಮಾರು 85% ವಿದೇಶಗಳಿಂದ ಖರೀದಿಸುತ್ತಿದೆ ಮತ್ತು ಇದರಿಂದಾಗಿ ನಮಗೆ ಗಮನಾರ್ಹ ಪ್ರಮಾಣದ ಡಾಲರ್ಗಳು ಹೆಚ್ಚು ವೆಚ್ಚವಾಗುತ್ತಿವೆ. ಅಂತಹ ಪರಿಸ್ಥಿತಿಯಲ್ಲಿ ದೇಶದ ಆರ್ಥಿಕತೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಸರ್ಕಾರವು ಅನಗತ್ಯ ವಸ್ತುಗಳ ಮೇಲೆ ಹಣವನ್ನು ಉಳಿಸಲು ಬಯಸುತ್ತದೆ. ಭಾರತದಲ್ಲಿ ಚಿನ್ನ ಕೇವಲ ಆಭರಣವಲ್ಲ, ಅದು ಉಳಿತಾಯ ಮತ್ತು ಸಂಪ್ರದಾಯದ ಸಂಕೇತವಾಗಿದೆ. ಅದ್ಯಾಗೋ ಆರ್ಥಿಕ ದೃಷ್ಟಿಕೋನದಿಂದ ಚಿನ್ನ ಮತ್ತು ಕಚ್ಚಾ ತೈಲವು ಭಾರತೀಯ ಹಣದ ಅತಿ ದೊಡ್ಡ ಹೊರ ಹರಿವಿಗೆ ಕಾರಣವಾಗುವ 2 ವಿಷಯಗಳಾಗಿವೆ. ಕಾರ್ಖಾನೆಗಳು ಮತ್ತು ವಾಹನಗಳಿಗೆ ತೈಲ ಅತ್ಯಗತ್ಯವಾದರೂ ಚಿನ್ನ ಖರೀದಿಯನ್ನ ಸ್ವಲ್ಪ ಸಮಯದವರೆಗೆ ಮುಂದೂಡಬಹುದು ಅಂತ ಪ್ರಧಾನಿ ಸ್ಪಷ್ಟಪಡಿಸಿದರು. ಇದು ಕಾನೂನು ನಿರ್ಬಂಧ ಅಥವಾ ನಿಷೇಧವಲ್ಲ, ಬದಲಿಗೆ ಪ್ರಧಾನಿ ಇದನ್ನ ನೈತಿಕ ಮನವಿ ಅಂತ ಪ್ರಸ್ತುತಪಡಿಸಿದ್ದಾರೆ. ಇದನ್ನ ರಾಷ್ಟ್ರಕ್ಕೆ ನೀಡುವ ಸೇವೆ ಎಂದು ಅವರು ಸಾರ್ವಜನಿಕರನ್ನ ಕೇಳಿಕೊಂಡಿದ್ದಾರೆ. ಇಂಧನವನ್ನ ಉಳಿಸುವುದು, ಮನೆಯಿಂದಲೇ ಕೆಲಸ ಮಾಡುವುದು ಮತ್ತು ಪ್ರವಾಸಗಳನ್ನು ಸೀಮಿತಗೊಳಿಸುವ ಬಗ್ಗೆಯೂ ಕೂಡ ಅವರು ಸಲಹೆಗಳನ್ನು ನೀಡಿದ್ದಾರೆ. ಹಾಗಿದ್ರೆ ದೇಶದ ಆರ್ಥಿಕತೆಯ ಮೇಲೆ ಇದು ಎಷ್ಟು ಪರಿಣಾಮ ಬೀರುತ್ತೆ? ಭಾರತವು ಪ್ರತಿ ವರ್ಷ ಸುಮಾರು 700ರಿಂದ 800 ಟನ್ ಚಿನ್ನವನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತದೆ. ಈ ಚಿನ್ನಕ್ಕೆ ನಾವು ಡಾಲರ್ಗಳಲ್ಲಿ ಪಾವತಿಸಬೇಕಾಗುತ್ತೆ. ಡಾಲರ್ಗಳು ದೇಶವನ್ನ ತೊರೆದಾಗ ಅದು ದೇಶದ ಖಜಾನೆಯ ಮೇಲಿನ ಹೊರೆಯನ್ನ ಹೆಚ್ಚಿಸುತ್ತದೆ. ಅಂದ್ರೆ ವಿದೇಶಿ ವಿನಿಮಯ ಮೀಸಲು, ಫಾರಿನ್ ರಿಸರ್ವ್ ಫಂಡ್ ಅಂತಿವೆ. ಮಾರ್ಚ್ 2026 ಹೊತ್ತಿಗೆ ಭಾರತವು ಸುಮಾರು 691 ಬಿಲಿಯನ್ ಮೀಸಲು ಹೊಂದಿದ್ದು ಸುಮಾರು 11 ತಿಂಗಳುಗಳ ಆಮದನ್ನ ಪೂರೈಸಲು ಸಾಕು. ಅದೇ ಹಾಗೂ ತೈಲ ಬೆಲೆಗಳು ಈ ದರದಲ್ಲಿ ಏರುತ್ತಲೇ ಇದ್ರೆ ಈ ಮೀಸಲು ವೇಗವಾಗಿ ಖಾಲಿ ಆಗಬಹುದು. ಆದ್ದರಿಂದ ಚಿನ್ನದಂತ ಸರಕುಗಳನ್ನ ನಿಗ್ರಹಿಸುವ ಮೂಲಕ ವಿದೇಶಿ ವಿನಿಮಯಗಳನ್ನ ಉಳಿಸುವುದು ಸರ್ಕಾರಕ್ಕೆ ಆದ್ಯತೆಯಾಗಿದೆ. ಪ್ರಧಾನಿ ಮೋದಿಯವರ ಮನವಿಯು ಮದುವೆಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಬಹುದು. ವಾರ್ಷಿಕವಾಗಿ ಭಾರತದ ಒಟ್ಟು ಚಿನ್ನದ ಬಳಕೆಯಲ್ಲಿ ಸರಿಸುಮಾರು 50%ವನ್ನ ಮದುವೆಗಳಿಗೆ ಮಾತ್ರ ಖರ್ಚು ಮಾಡಲಾಗುತ್ತೆ. ದೇಶದಲ್ಲಿ 10 ಮಿಲಿಯನ್ಗಿಂತಲೂ ಹೆಚ್ಚು ಮದುವೆಗಳನ್ನ ಹೊಂದಿರುವ ಕುಟುಂಬಗಳು ತಮ್ಮ ಖರೀದಿಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಭಾರತವು ಶತಕೋಟಿ ಡಾಲರ್ಗಳನ್ನ ಉಳಿಸಬಹುದು. ಇದು ಭಾರತೀಯ ರೂಪಾಯಿಯನ್ನ ಬಲಪಡಿಸುತ್ತದೆ ಮತ್ತು ಹಣದುಬ್ಬರವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹೂಡಿಕೆಗಾಗಿ ಚಿನ್ನವನ್ನ ಖರೀದಿಸಲು ಬಯಸುವವರಿಗೆ ಸರ್ಕಾರ ಈಗಲೇ ಡಿಜಿಟಲ್ ಆಯ್ಕೆಗಳನ್ನ ಒದಗಿಸಿದೆ. ಹಾಗಿದ್ರೆ ನರೇಂದ್ರ ಮೋದಿ ಅವರು ಹೇಳಿದ ರೀತಿ ನಾವು ಕೇಳಿದ್ರೆ, ನಾವು ಚಿನ್ನವನ್ನ ಖರೀದಿಸದೇ ಇದ್ರೆ ಮತ್ತೆ ನಮಗೆ ಯಾವ ಆಯ್ಕೆಗಳು ಇದೆ ಅಂತ ನೋಡೋದಾದ್ರೆ, ನೀವು ಸಂಪೂರ್ಣವಾಗಿ ಚಿನ್ನದಲ್ಲಿ ಹೂಡಿಕೆ ಮಾಡಲು ಬಯಸಿದ್ರೆ ಪ್ರಧಾನಿ ನರೇಂದ್ರ ಮೋದಿಯ ಮನವಿಯ ಮೇರೆಗೆ ನೀವು ಕೆಲವು ಅದ್ಭುತವಾದಂತಹ ಆಯ್ಕೆಗಳನ್ನ ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಸರ್ಕಾರವು ಸ್ವಲ್ಪ ಸಮಯದಿಂದ ಚಿನ್ನದ ಬಾಂಡ್ಗಳು ಮತ್ತು ಚಿನ್ನದ ETF ಗಳನ್ನ ಉತ್ತೇಜಿಸುತ್ತಿದೆ. ಚಿನ್ನದ ಬಾಂಡ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡುವ ಒಂದು ರೀತಿಯ ಸರ್ಕಾರಿ ಪ್ರಮಾಣ ಪತ್ರವಾಗಿದೆ. ಚಿನ್ನ ಕಳ್ಳತನವಾಗುವ ಭಯ ಮತ್ತು ಅದರ ಶುದ್ಧತೆ ಬಗ್ಗೆ ಯಾವುದೇ ಭಯವಿಲ್ಲ. ಇದಲ್ಲದೆ ನೀವು ಚಿನ್ನದ ETF ಗಳ ಮೂಲಕ ಮಾರುಕಟ್ಟೆಯಿಂದ ಚಿನ್ನವನ್ನು ಸಹ ಖರೀದಿಸಬಹುದು. ಷೇರುಗಳಂತೆಯೇ ನಿಮ್ಮ ಡಿಮ್ಯಾಟ್ ಖಾತೆ ಮೂಲಕ ನೀವು ಅದನ್ನ ಯಾವಾಗ ಬೇಕಾದ್ರೂ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ಡಿಜಿಟಲ್ ಚಿನ್ನದ ಆಯ್ಕೆಯೂ ಇದೆ. ಅಲ್ಲಿ ನೀವು ಕೆಲವೇ ರೂಪಾಯಿಗಳೊಂದಿಗೆ ಹೂಡಿಕೆ ಮಾಡಲು ಪ್ರಾರಂಭಿಸಬಹುದು. ಹಾಗಿದ್ರೆ ಚಿನ್ನದ ಆಭರಣಗಳನ್ನ ಖರೀದಿಸುವ ಬದಲು ಈ ಪೇಪರ್ ಗೋಲ್ಡ್ ಆಯ್ಕೆಗಳನ್ನ ಆಯ್ಕೆ ಮಾಡಲು ಜನರನ್ನ ಪ್ರೋತ್ಸಾಹಿಸುವುದು ಸರ್ಕಾರದ ಗುರಿಯಾಗಿದೆ. ಇದು ಜನರ ಉಳಿತಾಯವನ್ನು ಕಾಪಾಡುತ್ತದೆ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯವು ದೇಶದಿಂದ ಹೊರಗೆ ಹರಿಯುವುದನ್ನು ತಡೆಯುತ್ತದೆ. ಒಟ್ಟಾರೆಯಾಗಿ ಈ ಕಷ್ಟದ ಸಮಯದಲ್ಲಿ ಪ್ರತಿಯೊಬ್ಬ ನಾಗರಿಕನು ತಮ್ಮ ಖರೀದಿಗಳ ನಿರ್ಧಾರಗಳ ಮೂಲಕ ದೇಶದ ಆರ್ಥಿಕ ಬಲಕ್ಕೆ ಕೊಡುಗೆ ನೀಡಬೇಕು ಅಂತ ಪ್ರಧಾನಿ ಮೋದಿ ಅವರು ಬಯಸ್ತಾರೆ. ಇದಲ್ಲದೆ ಸರ್ಕಾರವು ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಗೋಲ್ಡ್ ರಶೀದಿಯನ್ನು ಪರಿಚಯಿಸಿದೆ. EGR ಎಂಬುದು
NSE ನಲ್ಲಿ ವ್ಯಾಪಾರ ಮಾಡುವ ಡಿಜಿಟಲ್ ಭದ್ರತೆಯಾಗಿದ್ದು ಅದು ಭೌತಿಕ ಚಿನ್ನದ ಮಾಲೀಕತ್ವವನ್ನು ಪ್ರತಿನಿಧಿಸುತ್ತದೆ. ಇದು ಸೇಬಿ ನಿಯಂತ್ರಿತ ಕಮಾನುಗಳಲ್ಲಿ ಸಂಗ್ರಹಿಸಲಾದ ಪ್ರಮಾಣೀಕೃತ ಚಿನ್ನವನ್ನು ಅಂದ್ರೆ ಪ್ಯೂರಿಟಿ ಆಧರಿಸಿದೆ. ಇದನ್ನ ಸ್ಟಾಕ್ ನಂತೆ ಡಿಮ್ಯಾಟ್ ಖಾತೆಯಲ್ಲಿ ಇರಿಸಬಹುದು, ವಿನಿಮಯ ಕೇಂದ್ರದಲ್ಲಿ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಮತ್ತು ಅಗತ್ಯವಿದ್ದರೆ ಭೌತಿಕ ಚಿನ್ನವಾಗಿ ಇದನ್ನ ಪರಿವರ್ತಿಸಬಹುದು. ಹಾಗಾಗಿ ಪ್ರಧಾನಿ ಮೋದಿ ಈಗ ಚಿನ್ನ ಸ್ಥಗಿತಕ್ಕೆ ಕರೆ ನೀಡಿದ್ದು ಏಕೆ ಅಂತ ನೋಡಿದ್ರೆ, ಪ್ರಸ್ತುತ ಪಶ್ಚಿಮ ಏಷ್ಯಾದ ದೇಶಗಳಲ್ಲಿ ತೀವ್ರ ಉದ್ವಿಗ್ನತೆ ಮತ್ತು ಯುದ್ಧದಂತ ಪರಿಸ್ಥಿತಿ ಇದೆ. ಇದರಿಂದಾಗಿ ವಿಶ್ವದಾದ್ಯಂತ ಕಚ್ಚಾ ತೈಲ ಬೆಲೆಗಳು ಗಗನಕ್ಕೇರ್ತಾ ಇದೆ. ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ 100ಕ್ಕಿಂತ ಹೆಚ್ಚಾಗಿದೆ. ಕಳೆದ ವರ್ಷ ಇದು ಸುಮಾರು 2 ಪಟ್ಟು ಹೆಚ್ಚಾಗಿದೆ. ಭಾರತವು ತನ್ನ ಕಚ್ಚಾ ತೈಲ ಅಗತ್ಯತೆಗಳಲ್ಲಿ 85ರಿಂದ 87ರಷ್ಟು ವಿದೇಶಿ ದೇಶಗಳಿಂದ ಖರೀದಿಸುತ್ತದೆ ಎಂಬುದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ತೈಲವನ್ನು ಖರೀದಿಸಲು ನಾವು ವಿದೇಶಿ ಕರೆನ್ಸಿಗಳಲ್ಲಿ, ವಿಶೇಷವಾಗಿ ಡಾಲರ್ಗಳಲ್ಲಿ ಪಾವತಿಸಬೇಕಾಗ್ತದೆ. ತೈಲ ಬೆಲೆಗಳು ಏರಿದಾಗ ಭಾರತದ ಖಜಾನೆಯಿಂದ ಗಮನಾರ್ಹ ಪ್ರಮಾಣದ ಡಾಲರ್ಗಳು ಬರಿದಾಗ್ತವೆ. ನಮ್ಮ ತೈಲ ಕಂಪನಿಗಳು ಸಾರ್ವಜನಿಕರನ್ನ ಹಣದುಬ್ಬರದಿಂದ ರಕ್ಷಿಸಲು ಮಾಸಿಕ 30,000 ಕೋಟಿ ನಷ್ಟವನ್ನು ಅನುಭವಿಸುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಅನಗತ್ಯ ವಸ್ತುಗಳಿಗೆ ಖರ್ಚು ಮಾಡುವ ಹಣವನ್ನು ಉಳಿಸಲು ಮತ್ತು ತೈಲದಂತ ಅಗತ್ಯ ವಸ್ತುಗಳಿಗೆ ಬಳಸಲು ಸರ್ಕಾರ ಬಯಸುತ್ತದೆ. ತೈಲದ ನಂತರ ಭಾರತದಲ್ಲಿ ಅತಿ ಹೆಚ್ಚು ಹಣವು ಚಿನ್ನವನ್ನ ಖರೀದಿಸಲು ವಿದೇಶಕ್ಕೆ ಹೋಗ್ತದೆ. ಚಿನ್ನವು ಕಡ್ಡಾಯವಲ್ಲ, ಆದ್ದರಿಂದ ಅದರ ಖರೀದಿಯನ್ನು ಮುಂದೂಡಬಹುದು. ಆದರೆ ವಾಹನಗಳು ಮತ್ತು ಕಾರ್ಖಾನೆಗಳು ತೈಲವಿಲ್ಲದೆ ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ದೇಶದ ಡಾಲರ್ ಅನ್ನ ಸಂರಕ್ಷಿಸಲು, ರೂಪಾಯಿಯನ್ನ ಬಲಪಡಿಸಲು ಮತ್ತು ಹಣದುಬ್ಬರವನ್ನು ತಡೆಯಲು ಪ್ರಧಾನಿಯವರು 1 ವರ್ಷದ ಕಾಲ ಚಿನ್ನ ಖರೀದಿಸುವುದನ್ನು ತಡೆಯುವಂತೆ ಮನವಿ ಮಾಡಿದ್ದಾರೆ. ಇದು ಕಾನೂನಲ್ಲ, ಆದರೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಅವರು ಮಾಡಿದ ಸ್ವಯಂ ಪ್ರೇರಿತ ವಿನಂತಿಯಾಗಿದೆ. ಯಾಕೆಂದ್ರೆ ರೂಪಾಯಿ ದುರ್ಬಲಗೊಂಡಾಗ ವಿದೇಶದಿಂದ ಆಮದು ಮಾಡಿಕೊಳ್ಳುವ ಎಲ್ಲವೂ ಗೊಬ್ಬರ, ಮೊಬೈಲ್ ಫೋನ್ಗಳು ಮತ್ತು ತೈಲದಂತ ಹೆಚ್ಚು ದುಬಾರಿಯಾಗುತ್ತದೆ. ಇದು ದೇಶದಲ್ಲಿ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ. ನಾವು ಸ್ವಲ್ಪ ಸಮಯದವರೆಗೆ ಕಡಿಮೆ ಚಿನ್ನವನ್ನು ಖರೀದಿಸಿದ್ರೆ ಸರ್ಕಾರದ ಬಳಿ ಹೆಚ್ಚಿನ ಡಾಲರ್ಗಳು ಉಳಿಯುತ್ತವೆ ಮತ್ತು ಆ ಹಣವನ್ನು ಸುಲಭವಾಗಿ ದುಬಾರಿ ಕಚ್ಚಾ ತೈಲವನ್ನು ಖರೀದಿಸಲು ಬಳಸಬಹುದು. ಸರಳವಾಗಿ ಹೇಳುವುದಾದ್ರೆ, ನಿಮ್ಮ ಚಿನ್ನದ ಖರೀದಿಯು ಕೇವಲ ವೈಯಕ್ತಿಕ ನಿರ್ಧಾರವಲ್ಲ, ಆದರೆ ಅದು ದೇಶದ ಆರ್ಥಿಕ ಆರೋಗ್ಯ ಮತ್ತು ನಿಮ್ಮ ನೆರೆ ಹೊರೆಯವರ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. 1 ಗ್ರಾಂ ಕಡಿಮೆ ಚಿನ್ನವನ್ನು ಖರೀದಿಸುವುದು ದೇಶದ ಆರ್ಥಿಕತೆಯನ್ನು ಬಲಪಡಿಸುವುದಕ್ಕೆ ಸಮಾನವಾಗಿದೆ. ಹಾಗಾಗಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.